ಖಡ್ಗೆ ಅವರು ನಮ್ಮ ಜೊತೆಗೆ ಇರೋದಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅದರ ಜೊತೆಗೆ ಭಾರತ ಸರ್ಕಾರವು ಕೂಡ ಈ ವರ್ಷ ಆದಿ ಕರ್ಮಯೋಗಿ ಸರ್ಕಾರಿ ಇಲಾಖೆಯಿಂದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿರ್ತಕ್ಕಂಥ ಎಸ್.ಟಿ. ಕಲ್ಯಾಣ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಮತ್ತೊಮ್ಮೆ ಪ್ರಾಸ್ತಾವಿಕ ನುಡಿ ಇದೆ. ಯಾಕಂದ್ರೆ ಇದು ವೇದಿಕೆ ಏನಪ್ಪ ಅಂದ್ರೆ ಸಮಾಜದ ಗಂಗಾವತಿ ತಾಲೂಕು, ಅಖಂಡ ಗಂಗಾವತಿ ತಾಲೂಕಿನ 16 ಗ್ರಾಮಗಳಿದ್ದಾವೆ. ಇದರಿಂದ ಪ್ರತಿ ಗ್ರಾಮಕ್ಕೂ ಕೂಡ 2 ಕೋಟಿಯಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ. ಹಾಗೂ ಕೂಡ ಅಭಿಷೇಕ್ ಹುಲಿಗಮ್ಮ, ಏನಾದರೂ ದೊಡ್ಡ ಕಾರ್ಯ ಮಾಡಿದವರು ಅಂದ್ರೆ ಪೂಜ್ಯನ ಅಂತ ಶ್ರೀ ವಾಲ್ಮೀಕಿ ಮಹರ್ಷಿಗಳನ್ನುವಂತ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾವುದೇ ಶರಣರು ಸಂತರು ಮಹಾಂತರು ಇರುವಂತ ಸಂದರ್ಭದಲ್ಲಿ ಎಲ್ಲ ಸಮಾಜಕ್ಕೂ ಸಹಿತ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶದಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ಕಾರ್ಯ ಮಾಡಿದ್ದಾರೆ. ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದ ಕಾರಣ ಕೇವಲ ಜಯಂತಿಯನ್ನು ಆಚರಣೆ ಮಾಡೋದು ಅಷ್ಟೇ ಅಲ್ಲ, ಅವರ ಆದರ್ಶ ಜೀವನವನ್ನ, ಅವರ ತತ್ವ ಸಿದ್ಧಾಂತಗಳನ್ನ ಅವರು ಹಾಕಿದಂತ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ಜಯಂತಿಗೆ ವಿಶೇಷವಾದಂತ ಒಂದು ಶಕ್ತಿ ಬರ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ದೇವಲೋಕದಲ್ಲಿ ಅವರೊಟ್ಟಿಗೆ ಕೂತ್ಕೊಂಡಿರುವಂತ ಆ ಒಬ್ಬ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅದರಲ್ಲಿ ವಿಶೇಷವಾಗಿ ಗಂಗಾವತಿ ಈ ಭಾಗದ ಜನರು ನಾವಿಲ್ಲಿ ಏನು ಹುಟ್ಟಿ ಬೆಳೆದಿರುವಂತ ತಮ್ಮೆಲ್ಲರಿಗೂ ಕೂಡ ಆ ಸಾಕ್ಷಾತ್ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಿರುವಂತ ಆ ರಾಮಲಕ್ಷ್ಮಣ ಇಬ್ಬರು ಕೂಡ ಚಾತುರ್ಮಾಸ ಮಾಡಿರುವಂತ ಪುಣ್ಯಕ್ಷೇತ್ರದಲ್ಲಿ ನಾವು ನಿಂತು ಈ ಜಯಂತಿ ಆಚರಣೆ ಮಾಡ್ತಾ ಇರುವಂತದ್ದು ನಾವೆಲ್ಲರೂ ಕೂಡ ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡ್ಕೊಂಡಿರುವಂತ ಭಾಗ್ಯವಂತರು ಅಂತೇಳಿ ನಾನು ಹೇಳ್ಬೇಕಾಗುತ್ತೆ. ಬಂಧುಗಳಿಗ, ಇವತ್ತು ನಾವು ಸುಮಾರು ವಿಷಯಗಳನ್ನ ನಮ್ಮ ಹಿರಿಯರೆಲ್ಲ ಕೂಡ ಮಾತಾಡ್ತಾ ಬಂದರು. ವಿಧಾನಸೌಧದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧ್ವನಿ ಎತ್ತುವುದರ ಮೂಲಕ ಇವತ್ತು ನಮ್ಮ ಹೊಸಪೇಟೆ, ನಮ್ಮ ಕೊಪ್ಪಳ ಅಂದ್ರೆ ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ, ಬಳ್ಳಾರಿ ಈ ಮೂಲದಲ್ಲಿ ಇರುವಂತ ಎಲ್ಲ ಅರಣ್ಯ ಭಾಗಕ್ಕೆ ಇವತ್ತು ನಾವು ವಾಲ್ಮೀಕಿ ಅಭಯಾರಣ್ಯ ಅಂತ ಹೇಳಿ ತಾವು ಹೆಸರನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಲ್ಲೋಗಿ ಪ್ರಧಾನಮಂತ್ರಿಗಳ ಹತ್ರ ಅದನ್ನ ಅಪ್ರೂವ್ ಮಾಡ್ತೀವಿ. ಇಡೀ ದೇಶದಲ್ಲಿ ವಾಲ್ಮೀಕಿ ಅವರ ಹೆಸರಲ್ಲಿ ಅಭಯಾರಣ್ಯ ಎಲ್ಲಿದೆ ಅಂತಂದ್ರೆ ಅದು ಇವತ್ತು ನಮ್ಮ ಗಂಗಾವತಿ ಸುತ್ತಮುತ್ತ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಆಗಬೇಕು ಅನ್ನೋಂಥ ಒಂದು ಆಸೆಯಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೆ. ನಾವು ಇದನ್ನ